ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಶಿವರಾತ್ರಿಯ ಒಂದು ಸವಿ ನೆನಪನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಬನ್ನಿ ನೋಡುವ. ಇದು ನಮ್ಮ ಊರಿನ ಇಡಗುಂದಿಯ ಒಂದು ರಾಮಲಿಂಗೇಶ್ವರ ದೇವಸ್ಥಾನ. ಇದು ದೇವಸ್ಥಾನದ ಒಳಗಡೆ ಇದು ಶಿವರಾತ್ರಿ ಟೈಮಲ್ಲಿ ಹೋದಾಗಿನ ವಿಶೇಷ. ಇಲ್ಲಿ ವಿಸ್ತಾರವಾದ ಜಾಗ ಇದೆ. ಎರಡು ಸೈಡು ದೇವಸ್ಥಾನ ಒಳಗಡೆ ನೋಡ್ಬೋದು. ಎಲ್ಲ ಶೃಂಗಾರ ಮಾಡಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ಗರ್ಭಗುಡಿಯ ಹೊರಭಾಗದ ಜಾಗ ಇದು. ಈ ಸೈಡು ಇಲ್ಲಿ ನೋಡ್ಬೋದು ನೀವು. ಹರ ಹರ ಮಹಾದೇವ ನೋಡಿ. ಇಲ್ಲಿ ಹೊರಗಡೆ ಶಿವಪ್ಪನ ಒಂದು ವಿಗ್ರಹ ಇಟ್ಟಿದ್ದಾರೆ. ಇಲ್ಲೇ ಹಣ್ಣುಕಾಯಿ ರೀತಿ ಎಲ್ಲ ಇಲ್ಲೇ ನಡೀತದೆ. ಯಾಕಂದರೆ ಶಿವರಾತ್ರಿ ಇರೋದ್ರಿಂದ ಒಳಗಡೆ ಇದು ಕಾಯಿ ಎಲ್ಲ ಹೊಡೆಯೋದಿಲ್ಲ, ಹಾಗಾಗಿ ಹೊರಗಡೆನೇ ಇಟ್ಟಿರ್ತಾರೆ. ತುಂಬ ಜನ ಇರೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಜನ ಯಾವ ರೀತಿ ಸೇರಿದ್ದಾರೆ ಅಂತೇಳಿ. ಇಲ್ಲಿ ರಾತ್ರಿ ಇಡೀ ಭಜನೆ ಕಾರ್ಯಕ್ರಮ, ರಥ ಎಳೆಯುವುದು ಈ ರೀತಿ ಎಲ್ಲ ಇರುತ್ತೆ. ದೇವಸ್ಥಾನದಿಂದ ಹೊರಗಡೆ ಬಂದರು ನಾವೀಗ. ಮಿಠಾಯಿ ಹಾಗೆ ಎಲ್ಲ ಸ್ವೀಟ್ಸ್. ಇಡಗುಂದಿಯ ವಿಶೇಷತೆ ಇಲ್ಲಿ ನೋಡ್ರಿ. ರಥ ಎಳೆಯುವ ತಯಾರಿ ನಡೀತಾ ಉಂಟು. ಇಲ್ಲಿನ ವಿಶೇಷತೆ ಅಂದರೆ ಇಲ್ಲಿ 3 ರಥಗಳು ಉಂಟು. ಶಿವರಾತ್ರಿ ದಿನ 2 ಎಳಿತಾರೆ. ಮರುದಿನ ಇನ್ನೊಂದು ರಥ ಇರುತ್ತೆ. ಅದು ಮರುದಿನ 2 ದಿನ ಜಾತ್ರೆ ನಡೆಯುತ್ತೆ ಇಲ್ಲಿ. ಇದೇ ವಿಶೇಷತೆಯಲ್ಲಿ ರಥ ಎಳೆಯುವುದು. ತುಂಬ ಜನ ಸೇರ್ತಾರೆ ಇಲ್ಲಿ. ಯಲ್ಲಾಪುರದಿಂದ ಒಂದು ಸೆಂಟ್ರಲ್ ಒಂದು ಏರಿಯಾ ಅದು. ಹಾಗಾಗಿ ಸುಮಾರು ಹಳ್ಳಿಗಳಿಂದ ಜನ ಸೇರ್ತಾರೆ. ವಿಶೇಷ ಜಾತ್ರೆ ಇದು ಇಡಗುಂದಿದು. ನೋಡ್ಬೋದು ರಥ. ಇಲ್ಲಿ ನೋಡಿ ಸ್ನೇಹಿತರೆ, ರಥ ಬರ್ತಾ ಇದೆ, ಎಳಿತಾ ಇದ್ದಾರೆ. ಜಂಟೆ ನಗರಿ ಸೌಂಡು ನೋಡ್ರಿ, ಎಷ್ಟು ವಿಶೇಷವಾಗಿ ಸುಂದರವಾಗಿ ಕಾಣ್ತಾ ಇದೆ. ಹರ ಹರ ಮಹಾದೇವ ಶಿವನ ಧ್ಯಾನ ಮಾಡ್ತಾ ರಾತ್ರಿ ಇಡೀ ಇಲ್ಲಿ ಕಾರ್ಯಕ್ರಮ ಜಾಗರಣೆ ಮಾಡ್ತಾರೆ. ಇಲ್ಲಿ ವಿಶೇಷವಾದ ಒಂದು ಜಾಗ, ಜಾತ್ರೆ, ಊರು ಇಡಗುಂದಿ ರಾಮಲಿಂಗೇಶ್ವರ ದೇವಸ್ಥಾನ. ನೋಡ್ಬೋದು ರಥ ಬರ್ತಾ ಇದೆ ಇಲ್ಲಿ ನೋಡಿ. ಇದು ಸುಮಾರು 12:30 1 ಗಂಟೆ ಹತ್ತಿರ ಒಂದು ಎಳಿತಾರೆ. ಅದ ನಂತರ 4 ಗಂಟೆ ಸುಮಾರು ಇನ್ನೊಂದು ರಥ ಬರುತ್ತೆ. ಅಲ್ಲಿ ನೋಡ್ಬೋದು. ಹರ ಹರ ಮಹಾದೇವ. ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನು 2 ರಥಗಳು ಬಾಕಿ ಇವೆ. ಈಗ ಒಂದು ಎಳಿತಾ ಇದ್ದಾರೆ ನೋಡಿ. 2 ಸೈಡ್ ಅಂಗಡಿ, ಇದೆಲ್ಲ ವಿಶೇಷ ಜಾತ್ರೆ ಇದು ಇಡಗುಂದಿ ಜಾತ್ರೆ ನೋಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೇನೆ. ಹಾಗೆಯೇ ಇನ್ನಷ್ಟು ದೇವಸ್ಥಾನಗಳ ಬಗ್ಗೆ ಹಾಗೆಯೇ ಕೃಷಿ ಬಗ್ಗೆ ವಿಡಿಯೋ ಮಾಡ್ತೇನೆ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.